ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನನ್ನ ಹೋದ ವ್ಲಾಗಲ್ಲಿ ನಾನು ನನ್ನ ಫ್ರೆಂಡ್ಸು ಹಾಗೆ ಮಕ್ಕಳು ಎಲ್ಲರೂ ನಾವು ಒಂದು ಫಾರ್ಮ್ ಹೌಸಿಗೆ ಹೋಗಿದ್ವಿ ಅಂತ ಹೇಳಿದೆ. ಅದರ ಟೂರ್ ಕೂಡ ತೋರಿಸಿದ್ದೆ. ಈವ್ನಿಂಗ್ ಆದಮೇಲೆ ಇನ್ನಿಬ್ಬರು ಫ್ರೆಂಡ್ಸ್ ಬರ್ತಾರೆ ಬ್ಯಾಂಗ್ಳೂರಿಂದ ಅಂತ ಹೇಳಿದ್ನಲ್ಲ, ಸೊ ಅವರು ರೀಚ್ ಆಗಿದ್ದೀವಿ ಅಂತ ಕಾಲ್ ಮಾಡಿದ್ರು. ನಾನು ಚರಿತ್ ಅಷ್ಟರಲ್ಲಿ ಮಲ್ಕೊಂಡೇ ಬಿಟ್ಟಿದ್ವಿ. ಬೇಗ ಬೇಗ ಎದ್ದು ರೆಡಿಯಾಗಿ ಅವ್ರಿಗೆ ಪಿಕ್ ಮಾಡಿಕೊಂಡು ಬಸ್ ಸ್ಟ್ಯಾಂಡಿಂದ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಊಟ ಮಾಡೋಣ ಅಂತ. ನಾವು ಇದ್ದಿದ್ದು ಫಾರ್ಮ್ ಹೌಸಲ್ಲಿ ಒಂದು 3 hours ಮುಂಚೆನೇ ಹೇಳಬೇಕಿತ್ತು ಏನಾದರೂ ಅಡುಗೆ ಮಾಡಬೇಕಂತ ಅಂದರೆ. ಬಟ್ ಎಲ್ರಿಗೂ ಒಂದೇ ಥರ ಅಡುಗೆ ಇಷ್ಟ ಆಗೋದಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ಚಾಯ್ಸ್ ಇರುತ್ತೆ. ರೆಸ್ಟೋರೆಂಟ್ಗೆ ಹೋದರೆ ಅವ್ರಿಗೆ ಏನು ಇಷ್ಟನೋ ಅದನ್ನು ನಾವು ಚೂಸ್ ಮಾಡ್ಕೊಂಡು ತಿನ್ಬೋದು ಅಂತ ಇಲ್ಲಿ ಗ್ರೀನ್ ಹೆರಿಟೇಜ್ ಅನ್ನೋ ರೆಸ್ಟೋರೆಂಟಿಗೆ ಕರ್ಕೊಂಡು ಬಂದಿದ್ದರು. ಇಲ್ಲಿ ಆಂಬಿಯನ್ಸು ಮತ್ತು ವಾತಾವರಣ ಎಲ್ಲ ತುಂಬ ಚೆನ್ನಾಗಿತ್ತು. ಫುಡ್ ಅಂತೂ ಅಮೇಝಿಂಗ್ ಆಗಿತ್ತು. ಇಲ್ಲಿ ನಾವು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಆಮೇಲೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ರಿಲ್ಯಾಕ್ಸ್ ಮಾಡಿ ರಾತ್ರಿ ಅಷ್ಟೊತ್ತವರೆಗೂ ಮಾತಾಡ್ತಾ ಕೂತಿದ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ತಿಂಡಿಗೆ ನಾವು ಆಪ್ಷನ್ಸ್ ಕೊಟ್ಟಿದ್ರು ಅವರು, ಇಡ್ಲಿ ಮತ್ತು ದೋಸೆ, ಪೂರಿ, ಪಲಾವು ಈ ರೀತಿ. ನಾವು ಪೂರಿ ಮತ್ತು ಸಬ್ಜಿನ ಸೆಲೆಕ್ಟ್ ಮಾಡಿದ್ವಿ. ಸಾಗು ತುಂಬ ಚೆನ್ನಾಗಿತ್ತು. ಅಷ್ಟೊಂದು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದ್ರು. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು. ಪೂರಿ ಕೂಡ ಬಿಸಿ ಬಿಸಿ ಮಾಡಿ ಕೊಡ್ತಾಯಿದ್ರು. ತುಂಬ ಅಂದರೆ ತುಂಬ ಚಳಿ ಇತ್ತು ಬೆಳಗಿನ ಜಾವ. ಫಾರ್ಮ್ ಇರೋದಕ್ಕೆ ಸ್ವಲ್ಪ ಚಳಿ ಎಫೆಕ್ಟ್ ಜಾಸ್ತಿನೇ ಇರುತ್ತೆ. ಸೊ ಮಕ್ಕಳಿಗೆಲ್ಲ ಚೆನ್ನಾಗಿ ಪ್ಯಾಕ್ ಮಾಡಿಬಿಟ್ಟಿದ್ವಿ. ಸಾಕ್ಸು, ಸ್ವೆಟರು, ಕ್ಯಾಪ್ ಎಲ್ಲ ಹಾಕಿ. ನಿಮಗೆ ನೀವೇ ನೋಡ್ಕೊಂಡು ಸ್ಮೈಲ್ ಮಾಡ್ತಿದ್ದೀರಾ? ಗಾಳಿ ಚೆನ್ನಾಗಿ ಬಿಟ್ಟಿದೆ. ಇಲ್ಲಾಂದ್ರೆ ಫುಲ್ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ಬಿಡ್ತಾರೆ ಅಂತ ಫೋನ್ ಕೊಟ್ಬಿಡ್ತೀವ, ಹಂಗಾಗ್ಬಿಡುತ್ತೆ. ನನ್ನ ಫ್ರೆಂಡ್ ಸುರಭಿ ಮಗನ ಹತ್ರ ತುಂಬ ಹೊಸ ಥರ ಟಾಯ್ಸ್ ಇತ್ತು. ತುಂಬ ಡಿಫ್ರೆಂಟು. ಯಾಕಂದರೆ ಅವರಪ್ಪ ಚೈನಾಗೆ ಹೋಗಿದ್ರಂತೆ, ಅಲ್ಲಿಂದ ತೊಗೊಂಬಂದಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ಟಾಯ್ಸ್ ಎಲ್ಲ. Multiplayer mode, level mode, memorize mode, score mode. ಮಕ್ಕಳಿಗಿಂತ ಜಾಸ್ತಿ ನಮಗೆ ಇದನ್ನ ಆಟ ಆಡೋದ್ರಲ್ಲಿ ಮಜಾ ಬರ್ತಿತ್ತು. ಆಮೇಲೆ ಚರಿತ್ ಕೂಡ ತುಂಬ ಹೊತ್ತು ಎಂಜಾಯ್ ಮಾಡ್ದ. ಫುಲ್ ಎಕ್ಸ್ಪರ್ಟ್ ಆಗ್ಬಿಟ್ಲು, ಅಷ್ಟು ಲೆವೆಲ್ ಕ್ಲಿಯರ್. ಮತ್ತೆ ಡಬಲ್ ಸತಿ ಮಾಡ್ಬೇಕಾ ಅದು? ನೈಟ್ ಎಲ್ಲ ಸ್ಟಾಪ್ ಆದ್ಮೇಲೆ ಇನ್ನೊಂದ್ಸತಿ ಮಾಡಿ ಸ್ಕೋರ್ ಹೇಳುತ್ತೆ ಅದು. ರಾಜು ಹೇಳಲೇ ಇಲ್ಲ ಸ್ಕೋರ್ ಎಷ್ಟು. 1 minute ತನಕ ಮಾಡ್ತಾನೆ ಜಾಸ್ತಿ ಪಾಪ್ ಮಾಡಿದ್ರು. ಚೆಕ್ಔಟ್ ಮಾಡೋ ಟೈಮ್ ಬಂದೇ ಬಿಡ್ತು. ನೆಕ್ಸ್ಟ್ ಗೆಸ್ಟ್ ಕೂಡ ಬರ್ತಾ ಇದ್ದಾರೆ. ನಾವೆಲ್ಲ ಕ್ಲೀನಿಂಗ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ಬೇಗ ಚರಿತ್ಗೂ ಸ್ನಾನ ಮಾಡಿಸಿ ನಾವು ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಈಗ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಡ್ತಾ ಇದ್ದೀವಿ ಒಂದೊಂದೇ. ಇನ್ನೇನೆಲ್ಲ ಲಗೇಜು ಹೊರಗಿಟ್ರೆ ನಾವು ಚೆಕ್ಔಟ್ ಆದಂಗೆ. ಬಟ್ ಸುರಭಿ ಹಸ್ಬೆಂಡ್ಗೆ ಮೀಟಿಂಗ್ ಇತ್ತು. ಅವ್ರು ನಮಗೆ ಪಿಕ್ ಮಾಡ್ಕೊಂಡು ಹೋಗಕ್ಕೆ ಬರ್ತೀವಿ ಅಂದಿದ್ರು. ಸ್ವಲ್ಪ ಲೇಟ್ ಆಗುತ್ತೆ, ಅಲ್ಲೇ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳಿದರು. ಸೊ ನಾವು ಕೂಡ ಅಲ್ಲಿ ಸುತ್ತಮುತ್ತ ವಾತಾವರಣ ಚೆನ್ನಾಗಿತ್ತಲ್ಲ, ಸೊ ಲಗೇಜ್ ಎಲ್ಲ ಹೊರಗಿಟ್ಬಿಟ್ಟು ಬರ್ಡ್ಸ್ ಹತ್ರ ಎಲ್ಲ ಹೋಗಿ ಬರೋಣ ಅಂತ ಬಂದಿದ್ದೀವಿ. ಇಲ್ಲಿ ಬರ್ಡ್ಸ್ಗೆ ಹೊರಗಡೆ ಬಿಡ್ತೀವಿ. ಬರ್ಡ್ಸ್ ಜೊತೆ ನೀವು ಓಡಾಡಿಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೋಬೋದು, ಹಾಗೆ ಅದ್ರ ಜೊತೆ ಆಟ ಆಡ್ಬೋದು ಅಂತ ಹೇಳಿದ್ರಂತೆ. ಸೊ ಸುರಭಿ ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ಲು, ಬಿಡಿ ಅದನ್ನು ಹೊರಗಡೆ ಅಂತ. ಹಾಗೆ ಇಲ್ಲೊಂದು ನಾಯಿ ಇತ್ತು. ನನಗೆ ನಾಯಿ ಅಂದರೆ ತುಂಬ ಭಯ. ಸ್ಯಾಂಡಿಗೆ ಮತ್ತು ರಾಜಿಗೆ ಇಬ್ರಿಗೂ ನಾಯಿ ಅಂದರೆ ತುಂಬ ಇಷ್ಟ. ಸೊ ಅದನ್ನು ಮಾತಾಡ್ಸೋಕ್ಕೆ ಅಂತ ಹೋಗ್ತಾ ಇದ್ದಾರೆ. ಅದ್ರ ಜೊತೆ ತುಂಬ ಹೊತ್ತು ಆಟ ಆಡಿದ್ರು ಅವರು. ಅವರು ನಮ್ಗೆ ಹೇಳಿದ್ರು ಎಲ್ಲನೂ ಒಟ್ಟಿಗೆ ಹೊರಗಡೆ ಬಿಟ್ಟರೆ ನಮಗೆ ಮೇಂಟೈನ್ ಮಾಡೋಕ್ಕೆ ಕಷ್ಟ, ಬಟ್ ಒಂದೇ ಒಂದನ್ನು ಹೊರಗೆ ಬಿಟ್ಟರೆ ಬೇರೆ ಎಲ್ಲನೂ ಕೂಗಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ. ಹಾಗೇನೇ ಆಯಿತು. ಇಲ್ಲಿ ಟರ್ಕಿಗಳು ಇದ್ವು, ಅದ್ರ ಜೊತೆಗೆ ಹೆಬ್ಬಾತು ತುಂಬ ಇದ್ವು. ಈ ಹೆಬ್ಬಾತಿನ ಕಲರು ಗೂಸ್ ಅಂತಾರಲ್ಲ ಇಂಗ್ಲೀಷಲ್ಲಿ, ಎಷ್ಟು ಕಲರ್ ವೈಟ್ ಇತ್ತು ಅಂದರೆ ಹಾಲಲ್ಲಿ ತೊಳೆದಿದ್ದಾರೇನೋ ಅನ್ನೋಷ್ಟು ವೈಟ್ ಇತ್ತು. ಮಣ್ಣಲ್ಲೆಲ್ಲ ಎದ್ದು ಬಿದ್ದು ಓಡಾಡ್ತಿರ್ತವೆ. ಆದರೂ ಕೂಡ ಅದು ಸೆಲ್ಫ್ ಕ್ಲೀನಿಂಗ್ ಮೆಕ್ಯಾನಿಸಮ್ ಇರುತ್ತೋ ಏನೋ, ಅಷ್ಟು ಕ್ಲೀನಾಗಿದ್ವು. ಬೆಳ್ಳಗೆ ತುಂಬ ಕ್ಯೂಟಾಗಿದ್ವು.
ನನಗೆ ಈ ನಾಯಿ ಬರ್ಡ್ಸ್ ಎಲ್ಲ ತುಂಬ ಹತ್ತಿರದಿಂದ ಮುಟ್ಟಕ್ಕೆಲ್ಲ ಹೋಗೋಕ್ಕೆ ಆ ಥರ ಎಲ್ಲ ತುಂಬ ಭಯ. ಚರಿತಿಗೆ ಆ ರೀತಿ ಭಯ ಬರಬಾರ್ದು. ಆ್ಯನಿಮಲ್ಸ್ ಜೊತೆಗೆ ಅವನು ತುಂಬ ಚೆನ್ನಾಗಿ ಆಟಾಡಬೇಕು ಅಂತ ನಾವು ತುಂಬ ಟ್ರೈ ಮಾಡ್ತೀವಿ. ಇಲ್ಲಿ ನಮ್ಮ ಅಪಾರ್ಟ್ಮೆಂಟ್ ಹತ್ರ ನಾಯಿಗಳಿಗೆಲ್ಲ ಅವನಿಗೆ ಕರ್ಕೊಂಡೋಗಿ ಮಾತಾಡಿಸ್ತೀವಿ, ಅವನು ನಮ್ಮ ಥರ ಆಗಬಾರ್ದು ಅಂತ. ಬಟ್ ಇಲ್ಲೂ ಕೂಡ ಎಷ್ಟೋ ಮಟ್ಟಿಗೆ ಅವನು ಹತ್ತಿರ ಹೋಗಿ ಮಾತಾಡ್ಸೋದು ಮುಟ್ಟೋದು ಎಲ್ಲ ಮಾಡ್ದ. ಆದರೆ ಟರ್ಕಿ ನೋಡಿ ಅವ್ನಿಗೆ ಇಷ್ಟನೇ ಆಗಲಿಲ್ಲ. ಟರ್ಕಿ ಬೇಡ ಮಮ್ಮ, ಗೂಸ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ. ಅದೊಂಥರ ಸ್ವಲ್ಪ ವಿಕಾರವಾಗಿರುತ್ತಲ್ಲ ಅದಕ್ಕೆ. ಹಾಗೆಯೇ ಇಲ್ಲೊಂದು ಬರ್ಡ್ಸಿಂದ ಒಂದು ಕೇಜ್ ಇತ್ತು. ಇಷ್ಟು ಕಲರ್ಫುಲ್ ಆಗಿದೆ ನೋಡಿ ಈ ಬರ್ಡ್ಸು. ಯೆಲ್ಲೋ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಒಂದು, ಹಾಗೆ ಬ್ಲೂ ಆ್ಯಂಡ್ ಗ್ರೇ ಕಾಂಬಿನೇಷನಲ್ಲಿ ಒಂದು. ಎರಡು ತುಂಬ ಅಂದರೆ ತುಂಬ ಪ್ರಿಟ್ಟಿಯಾಗಿದ್ವು ಈ ಬರ್ಡ್ಸು. ಇಲ್ಲೊಂದು ಸ್ವಲ್ಪ ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಚರಿತಿಗೆ ಶರ್ವಿಲ್ ಹತ್ರ ಇರೋ ಟಾಯ್ಸಲ್ಲಿ ಈ ಟಾಯ್ ತುಂಬ ಇಷ್ಟ ಆಗ್ಬಿಟ್ಟಿತ್ತು. ಇದನ್ನು ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ ಅವನಿಗೆ. ನನಗೂ ಬೇಕು ಅಂತಿದ್ದ. ಅದಕ್ಕೆ ಕಾರ್ತಿಕ್ ಫೋಟೋ ತಗೊಂಡು ಬಾ, ಎಲ್ಲಾದರೂ ಹುಡ್ಕೋಣ ಅದೇ ಥರ ಸಿಗ್ಬೋದು ಅಂತ ಹೇಳಿದ್ರು. ಅಷ್ಟರಲ್ಲಿ ಪಾಪ ಶರ್ವಿಲ್ ಅವ್ರ ಅಪ್ಪ ಚರಿತ್ಗೆ ಅಂತ ಇನ್ನೊಂದು ಯಾವುದೋ ಒಂದು ಕಾರ್ ಟಾಯ್ ಕೂಡ ಗಿಫ್ಟ್ ತೊಗೊಂಡು ಬಂದು ಕೊಟ್ಟರು ಅವನಿಗೆ. ಅದನ್ನು ನಾನು ಮನೆಗೆ ಕರ್ಕೊಂಡು ಹೋಗಿ ಆಮೇಲೆ ಓಪನ್ ಮಾಡಿ ತೋರಿಸೋಣ ಅಂತ ಹಾಗೆ ಇಟ್ಕೊಂಡೆ. ಈಗ ನಾವು ವಾಪಸ್ ಮೈಸೂರು ಸಿಟಿಗೆ ಹೋಗ್ತಾ ಇದ್ದೀವಿ. ಲಂಚ್ ಮಾಡಿಕೊಂಡು ಆಮೇಲೆ ನಮ್ಮ ಪಾಡಿಗೆ ನಾವು ಅವ್ರವ್ರ ಊರಿಗೆ ಹೋಗೋದು ಅಂತ ಪ್ಲ್ಯಾನು. RRRಲ್ಲಿ ಲಂಚ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಇಲ್ಲಿ ವೆಜ್ ನಾನ್ ವೆಜ್ ಎರಡೂ ಚೆನ್ನಾಗಿರುತ್ತೆ. ಮೋಸ್ಟ್ ಆಫ್ ದಿ ನಾನ್ ವೆಜ್ ರೆಸ್ಟೋರೆಂಟ್ಸಲ್ಲಿ ವೆಜ್ ಊಟ ಚೆನ್ನಾಗಿರಲ್ಲ. ಬಟ್ ಇಲ್ಲಿ ಎರಡೂ ಚೆನ್ನಾಗಿರೋದ್ರಿಂದ ರಾಜಿ, ಸುರಭಿ ಇಬ್ಬರು ವೆಜಿಟೇರಿಯನ್ಸು, ನಾನು ಸ್ಯಾಂಡಿ ಇಬ್ಬರು ನಾನ್ ವೆಜಿಟೇರಿಯನ್ಸು. ಇಬ್ರಿಗೂ ಒಳ್ಳೆ ಊಟ ಸಿಗುತ್ತೆ ಅಂತ ಇಲ್ಲಿ ಬರೋದು ಅಂತ ಡಿಸೈಡ್ ಆಯಿತು. ಬಟ್ ಇಲ್ಲಿ ಕ್ರೌಡು ನೋಡಿದ್ರೆ ತುಂಬ ಅಂದರೆ ತುಂಬ ರಶ್ ಇತ್ತು. ಒಂದು 30 to 40 ಮಿನಿಟ್ಸ್ ನಾವು ಕ್ಯೂ ಅಲ್ಲಿ ವೆಯ್ಟ್ ಮಾಡಿದ್ಮೇಲೆ ಸೀಟ್ ಸಿಕ್ತು ಫೈನಲಿ. ನಾನು ಸ್ಯಾಂಡಿ ಚಿಕನ್ ಬಿರಿಯಾನಿ ತೊಗೊಂಡಿದ್ವಿ, ಅಥವಾ ಕೋಳಿ ಪುಲಾವ್ ಅಂತ ಏನಂತಾರೆ ಇಲ್ಲಿ, ಅದನ್ನು ತೊಗೊಂಡಿದ್ವಿ. ರಾಜಿ ಮತ್ತು ಸುರಭಿ ಇಬ್ಬರು ವೆಜ್ ಮೀಲ್ಸ್ ತೊಗೊಂಡಿದ್ರು. ಅದರಲ್ಲಿ ತುಂಬ ಅಂದರೆ ತುಂಬ ಐಟಮ್ಸ್ ಇತ್ತು. ಚರಿತ್ ಕೆಲವುದು ಚಿತ್ರಾನ್ನ, ಮೊಸರನ್ನ ಎಲ್ಲ ವೆಜ್ ಮೀಲ್ಸಿಂದ ಸ್ವಲ್ಪ ಬಿರಿಯಾನಿನೂ ಟೇಸ್ಟ್ ನೋಡ್ದೆ, ಚೆನ್ನಾಗಿತ್ತು. ಅದೆಲ್ಲ ಆದಮೇಲೆ ನಾವು ಅಷ್ಟು ಬೇಗನೆ ವಾಪಸ್ ಹೋಗೋ ಟೈಮ್ ಬಂದುಬಿಡ್ತು. ತುಂಬ ಬೇಜಾರಲ್ಲಿ ಇಬ್ರಿಗೂ ಬಾಯ್ ಮಾಡಿ ನಾವು ಹೊರಟ್ವಿ. ಸ್ಯಾಂಡಿಗೆ ಅವ್ರ ಹಸ್ಬೆಂಡ್ ಬಂದು ಪಿಕ್ ಮಾಡಿಕೊಂಡು ಅವರು ನಾವು ಕೇರಳಕ್ಕೆ ಹೋಗಬೇಕು ಅಂತೇಳಿ ಬೇಗನೆ ಹೋದರು. ಅಲ್ಲಿ ಲಂಚ್ ಆದ ತಕ್ಷಣವೇ ನಾವು ಇಲ್ಲಿ ಗುರು ಸ್ವೀಟ್ಸಿಗೆ ಬಂದು ಮೈಸೂರು ಪಾಕ್ ಎಲ್ಲ ತೊಗೊಂಡು ಆಮೇಲೆ ಡಿಸ್ಪರ್ಸ್ ಆದ್ವಿ. ಬಸ್ ಹತ್ತಿದ ತಕ್ಷಣವೇ ಚರಿತು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದ ಪಾಪ. ಬೆಳಗ್ಗಿಂದ ಓಡಾಡಿ ನಮ್ಮ ಜೊತೆ ಬಿಸಿಲು ಕೂಡ ಇತ್ತು. ಆರಾಮಾಗಿ ಮಲ್ಕೊಬಿಟ್ಟ. ಇನ್ನು ನಾವು ಬಸ್ ಸ್ಟ್ಯಾಂಡಿಂದ ಹೊರಡೋ ಅಷ್ಟರಲ್ಲೇ ಮಲ್ಕೊಬಿಟ್ಟ ಅವನು. ಮನೆ ರೀಚ್ ಆದಮೇಲೆ UK ರಾಜಿ ನನಗೆ ಚರಿತ್ಗೆ ಏನು ಗಿಫ್ಟ್ಸ್ ತಂದಿದ್ದಾಳೆ, ಹಾಗೆ ಮೈಸೂರಿಂದ ಏನು ತಂದ್ವಿ ಅಂತ ತೋರಿಸ್ತಿದ್ದೀನಿ. ಓಕೆ Okay, Mama. ಇದರಲ್ಲಿ ಏನಿದೆ? ಇಲ್ಲಿ ಏನು? ಜಿಪ್ ಓಪನ್ ಮಾಡಿ. ಆ ಕಡೆ ಅದು ಈ ಜಿಪ್ ಇಲ್ಲಿ ಇದು ಓಪನ್ ಮಾಡಿ. ಇದೆ. ಓಪನ್ ಮಾಡಿ. ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಅಲ್ಲ. ಇಲ್ಲಿ ನೋಡಿ, ಗುರು ಸ್ವೀಟ್ಸ್ ಇಂದ ಮೈಸೂರ್ ಪಾಕ್. ಆಮೇಲೆ ಚರಿತ್ಗೆ ರಾಜಿ ಆಂಟಿ ಏನ್ ಗಿಫ್ಟ್ ಕೊಟ್ಟಿದ್ದಾರೆ? ಚರಿತ್ ಬಾಟಲ್ ಸಿಕ್ತು. ಕಾರ್ ಗಿಫ್ಟ್, ಕಾರ್ ಇಲ್ಲಿ ನೋಡಿ, ಕಾರು ಸೋ ನೈಸ್. ಓಪನ್ ಮಾಡೋಣ. ಚಲೋ ಓಪನ್ ಕರೋ ಮಮ್ಮ. वाह, अच्छा है मम्मा. दिखाती हूँ, रुको. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಇದು. ಇದರಲ್ಲಿ ಹೀಗೆ ಡೋರ್ ಓಪನ್ ಆಗುತ್ತೆ. ಇದು ಮಮ್ಮ ಅಲ್ಲ, ಹಿಂಗ. ವಾವ್, बहुत बढ़िया. ಇದು ಪ್ಲೇನ್ ಕೇಕ್, ಇದು ಕೊಬ್ಬರಿ ಬಿಸ್ಕೆಟ್. ಮಮ್ಮ ಇಲ್ಲಿ ನೋಡಿ, ರಾಜಿ ಆಂಟಿ ಏನ್ ತಂದಿದ್ದಾರೆ ಲಂಡನ್ ನಿಂದ ಚರಿತಿಗೆ. ಏನು? ಇದು ಇಂಗ್ಲಿಷ್ ಟೀ. ಈಗ ಇಟ್ಟು ತೋರ್ಸೋಣ, ಆಯ್ತಾ? ಚೆಲ್ಲೋಗುತ್ತೆ ನೋಡಿ, ಲಂಡನ್ ಟೀ.
ಯು ಕೆಯಲ್ಲಿ ಟೀ ಕಲ್ಚರ್ ಜಾಸ್ತಿ. ಹಾಗೆಯೇ ಯು ಕೆಯ ಫೇಮಸ್ ಡಬಲ್ ಡೆಕ್ಕರ್ ಬಸ್ ಶೇಪಲ್ಲಿರುವಂಥ ಬಾಕ್ಸಲ್ಲಿ ಟೀ ಪುಡಿ ತೊಗೊಂಡು ಬಂದಿದ್ದಾಳೆ. ಸೊ ಇದನ್ನು ನಾನು ಮನೆಗೆ ಹೋದ ತಕ್ಷಣ ಟೀ ಮಾಡಿ ಹೇಗಿತ್ತು ಅಂತ ಹೇಳ್ತೀನಿ. ಪಾಂಡ ತಂದಿದ್ದಾರೆ ಚರಿತೆಗೆ. ಯಾರು ತಂದಿದ್ದಾರೆ? ಯಾರು ಕೊಟ್ಟಿದ್ದು? ರಾಜ ಅಂತೆ. ಥ್ಯಾಂಕ್ ಯು ಹೇಳಿದ್ರಾ? ಎಲ್ಲೆ ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಯಾರು ಕೊಡ್ಸಿದ್ದು? ಇದು ಯಾರು ಕೊಡ್ಸಿದ್ದು? ಹೇಳಿ. ಮಾಮ. ಥ್ಯಾಂಕ್ ಯು ಹೇಳಿದ್ರಾ? ಎಲ್ಲೆ ಈಗ ಇದು ಓಪನ್ ಮಾಡ್ತೀನಿ. ಈ ಪ್ಯಾಕೇಜಿಂಗ್ ಅಂತೂ ಎಷ್ಟು ಕ್ಯೂಟ್ ಆಗಿದೆ. ಇದರಲ್ಲಿ ಜಿಂಜರ್ ಟೀ, ಇಲೈಚಿ ಟೀ, ಪ್ಲೇನ್ ಟೀ, ಬ್ಲ್ಯಾಕ್ ಟೀ, ಮಿಲ್ಕ್ ಟೀ ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳಿದ್ದಾಳೆ. ಸೊ ನಾನು ಇದರಲ್ಲಿ ಜಿಂಜರ್ ಟೀ ಮತ್ತು ಇಲೈಚಿ ಟೀ ಇದೆಲ್ಲ ಮಾಡಿ ಟ್ರೈ ಮಾಡಿ ಇಂಗ್ಲೀಷ್ ಟೀ ಅಂದರೆ ಯು ಕೆದು ಟೀ ಟೇಸ್ಟ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಮಾಡಿ ತೋರಿಸ್ತೀನಿ ನಾನು ಉಡುಪಿಗೆ ಹೋದ್ಮೇಲೆ. ಎಷ್ಟೊಂದು ಏನೇನೋ ಸಿಕ್ಕಿದೆಯಪ್ಪ ಚರಿತಿಗೆ. ಟಾಯ್ಸ್ ಎಲ್ಲ ಗಿಫ್ಟ್ ಸಿಕ್ಕಿದೆ. ಚರಿತು ಮೈಸೂರು ಟ್ರಿಪ್ ಎಂಜಾಯ್ ಮಾಡಿದ್ರಾ? ಯಾರ್ಯಾರು ಬಂದಿದ್ರು? ಯಾರ್ಯಾರು ಬಂದಿದ್ರು ಮೈಸೂರ್ಗೆ? ಸುರ್ವಿ ಅಂತೆ. ಆಮೇಲೆ ಆಮೇಲೆ ರಾಜಿ ಅಂತೆ. ಆಮೇಲೆ ಆಮೇಲೆ ಸಂಧ್ಯಾ ಅಂತೆ. ಆಮೇಲೆ ಫ್ರೆಂಡ್, ನಿಮ್ ಫ್ರೆಂಡ್ ಸರ್ವಿಲ್ ಏನ್ ಮಾಡ್ದ? ಪಾರ್ಕಿಂಗ್ ಅಂತ ಹೇಳ್ದ. ನಿಮ್ಗೂ ಇಷ್ಟ ಅಲ್ಲ, ಅವನಿಗೂ ಇಷ್ಟ. ಪಾರ್ಕಿಂಗ್ ಅಂತಿದ್ದ ಅಲ್ಲ. ನಾನೇ ಅಕ್ಕಸ ಪಾರ್ಕಿಂಗ್ ಮಾಡ್ತೀನಿ. ನಾನೇ ದರ್ಪಣ್ ಮಾಡ್ತೀನಿ. ಹೌದಾ? ಮಮ್ಮ ಹಿಂಗೆ ಓಪನ್ ಮಾಡ್ತಾನೆ. ಹೌದಾ? ಓಪನ್ ಆಗತ್ತೆ. ನೀವು ಒಬ್ರೆ ಬಸ್ಸಲ್ಲಿ ಹೋಗಿ ಒಬ್ರೆ ಬಸ್ಸಲ್ಲಿ ಬಂದ್ರಾ? ಒಬ್ಬರೇ ಬಸ್ಸಲ್ಲಿ ಬಂದೆ. ಐ ಆಮ್ ಸೋ ಪ್ರೌಡ್ ಆಫ್ ಯು ಚರಿ. ಮಮ್ಮ ಏನೋದಿ? ಫಸ್ಟ್ ಟೈಮ್ ನಾನು ಚರಿತ್ನ ಇಷ್ಟು ದೂರ ಒಬ್ಬಳೇ ನನ್ನ ಜೊತೆ ಕರ್ಕೊಂಡು ಹೋಗಿದ್ದು. ಪಾಪ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ. ನನ್ನ ಜೊತೆ ಒಂಚೂರು ಸತಾಯಿಸ್ಲಿಲ್ಲ. ಎಲ್ಲ ಹೇಳಿದ ಮಾತೆಲ್ಲ ಕೇಳಿಕೊಂಡು ಗುಡ್ ಬಾಯ್ ಥರ ಇದ್ದ. ಬಟ್ ವೆದರ್ ಚೇಂಜ್ ಆಗಿರೋದ್ರಿಂದ ಚಳಿಯಲ್ಲಿ ಗಾಳಿಗೆ ಓಡಾಡಿದ್ದಕ್ಕೆ ಒಂದು ಸ್ವಲ್ಪ ನೆಗಡಿ ಆಗಿದೆ. ಬಟ್ ಸ್ಟಿಲ್ ವಿ ಎಂಜಾಯ್ಡ್ ಅ ಲಾಟ್. ನೀವು ಈ ವ್ಲಾಗ್ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.